ಮಗಳ ಮದುವೆ ತಂದೆಗೆ ಬರೀ ಒಂದು ಸಂಭ್ರಮ ಆಗಿರಲ್ಲ, ಅದು ಸಂತೋಷ ಮತ್ತು ಭಾವನೆಗಳು ಒಂದಾಗುವ ಅಪರೂಪದ ಕ್ಷಣ ಆಗಿರುತ್ತೆ. ಹಾಯ್ ಹೆಲೋ ನಮಸ್ಕಾರ, ನಾನು ಚೈತನ್ಯ ಕಾರ್ವಿ, ಮೆಹಂದಿ ಆರ್ಟಿಸ್ಟ್. ವೆಲ್ಕಮ್ ಬ್ಯಾಕ್ ಟು ಮೆಹಂದಿ ಮಿನಿ ಬ್ಲಾಗ್. ಇವತ್ತು ನನಗೆ 2 ಮೆಹಂದಿ ಬುಕ್ಕಿಂಗ್ ಇತ್ತು, ಹಾಗಾಗಿ ಬೆಳಿಗ್ಗೆ ಬೇಗನೆ ಹೊರಟೆ. ಫಸ್ಟ್ ಲೊಕೇಶನ್ ಇದ್ದಿದ್ದು ಉಡುಪಿಯ ಕನ್ನರ್ಪಾಡಿಯಲ್ಲಿ, ಬ್ರೈಡ್ ದರ್ಶಿನಿ ಅಂದ್ಬಿಟ್ಟು. ನಾನು ಲೊಕೇಶನ್ ರೀಚ್ ಆಗುವಾಗ 9 ಗಂಟೆ ಆಗಿತ್ತು ಆ್ಯಂಡ್ ಹೋಗ್ತಿದ್ದಂಗೆ ಕೂಲ್ ಡ್ರಿಂಕ್ಸ್ ಕೊಟ್ಟರು. 9 ಗಂಟೆಗೆ ಮೆಹಂದಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಒಂದು 10 to 15 ಮಿನಿಟ್ಸ್ ಆಗಿದೆ. ಅಷ್ಟೋರ್ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮಾಡಿರೋ ಡೆಕೋರೇಷನ್ ಎಲ್ಲ ನೀರಾಗ್ಬಿಡ್ತು. ತುಂಬಾ ಶೆಕೆ, ಬಿಸಿ ಇದ್ದ ವಾತಾವರಣ. ಮಳೆ ಬಂದು ಸ್ವಲ್ಪ ತಂಪಾಯಿತು. ಇವ್ರು ಸೆಲೆಕ್ಟ್ ಮಾಡಿರುವಂತಹ ಮೆಹಂದಿ ಡಿಸೈನ್ ಪಿಕಾಕ್ ಮತ್ತೆ ಮಂಟಪ ಥೀಮಲ್ಲಿತ್ತು. ಒಂದು ಕೈ ಕಂಪ್ಲೀಟ್ ಆಗೋಷ್ಟರಲ್ಲಿ ಮಳೆ ಕೂಡ ನಿಂತ್ಬಿಡ್ತು ಆ್ಯಂಡ್ ವಾತಾವರಣ ಕೂಡ ತುಂಬಾನೇ ತಂಪಾಯಿತು. ಬ್ರೈಡಿನ ತಂದೆ ಬ್ರೈಡ್ ಅನ್ನು ಪುಟ್ಟ ಮಗು ತರ ತುಂಬಾ ಕಾಳಜಿ ಮಾಡ್ತಿದ್ರು. ಅಪ್ಪ ಮಗಳ ಬಾಂಡಿಂಗ್ ನೋಡಿ ತುಂಬಾನೇ ಖುಷಿ ಆಯ್ತು ನಂಗೆ. ಮಗಳು ಎಷ್ಟೇ ದೊಡ್ಡವಳಾದ್ರೂ ತಂದೆಯ ಕಣ್ಣಲ್ಲಿ ಅವಳು ಯಾವಾಗ್ಲೂ ಪುಟ್ಟ ರಾಜ್ಕುಮಾರಿನೇ. ತಂದೆನೇ ಮಗಳ ಜೀವನದ ಮೊದಲ ಹೀರೋ ಆಗಿರ್ತಾನೆ. ತಂದೆಯ ಪ್ರೀತಿ ಮಾತುಗಳಲ್ಲಿ ಕಾಣಿಸಲ್ಲ, ಅವನ್ ತೋರಿಸೋ ಕಾಳಜಿ ಮತ್ತು ತ್ಯಾಗದಲ್ಲಿ ಕಾಣಿಸುತ್ತೆ. ಹೆಣ್ಮಕ್ಳು ಕೂಡ ಹಂಗೇನೆ ಅಲ್ವಾ? ತಂದೆನೇ ತುಂಬಾ ಇಷ್ಟಪಡ್ತೀವಿ. ನೀವು ಕೂಡ ಹಂಗೇನಾ ಅಥವಾ ಅಮ್ಮನ್ ತುಂಬಾ ಇಷ್ಟಪಡ್ತೀರಾ? ಕಮೆಂಟ್ ಮಾಡಿ. ರೈಟ್ ಹ್ಯಾಂಡ್ ಫ್ರಂಟ್ ಕಂಪ್ಲೀಟ್ ಆಯಿತು. ಲೆಫ್ಟ್ ಹ್ಯಾಂಡ್ ಫ್ರಂಟಿಗೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. 2 ಹ್ಯಾಂಡ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಒಂದು ಸೈಡ್ ಹಾಕುವಷ್ಟರಲ್ಲೇ ಮಧ್ಯಾಹ್ನ ಆಗ್ಬಿಟ್ಟು. ಸೊ ಮನೆಯವರು ಊಟ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡೋಕೆ ಹೇಳಿದರು. ಊಟ ಅಂತೂ ಸೂಪರ್ ಆಗಿತ್ತು. ದಾಲ್ ಸಾರ್ ವಿತ್ ಚಿಕನ್ ಸುಕ್ಕ ಇತ್ತು. ಊಟ ಮುಗಿಸ್ಕೊಂಡು ಬ್ಯಾಕ್ ಹ್ಯಾಂಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡಿದ್ದಾಯಿತು. ಅದಾದಮೇಲೆ ಲೆಗ್ಗಿಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಲೆಗ್ದು ಡಿಸೈನ್ ತುಂಬ ಸಿಂಪಲ್ ಮಿನಿಮಲಿಸ್ಟ್ ಡಿಸೈನ್ ಆಗಿತ್ತು. ಸೊ ಹಾಗಾಗಿ ಬೇಗನೆ ಕಂಪ್ಲೀಟ್ ಆಯಿತು. ಫೈನಲಿ ಬ್ರೈಡಿಗೆ ಬೇಕಾಗಿದ್ದ ಥರನೇ ಡಿಸೈನ್ ಕಂಪ್ಲೀಟ್ ಮಾಡಿ ಕೊಟ್ಟೆ. ಕಾಫಿ ಕುಟ್ಕೊಂಡೇ ಹೋಗಬೇಕು ಅಂತ ಹೇಳಿದ್ರು ಮನೆಯವರು. ಸೊ ಅಲ್ಲೇ ಕಾಫಿ ಮುಗಿಸ್ಕೊಂಡು ನಾನು ಅಲ್ಲಿಂದ ಹೊರಟೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ಟಾಟಾ, ಬಾಯ್.